ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇದು ಶುಕ್ರವಾರ ದಿನದ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟೆ ಖಾಲಿ ಆಗಿತ್ತು. ಹೇಗೆ ಇದ್ರೂ ನಮ್ಮ ಮನೆಯಲ್ಲಿ ಮಲ್ಟಿಗ್ರೇನ್ ಆಟ ಅವೈಲೇಬಲ್ ಇರುತ್ತೆ ಅಲ್ವಾ. ಸೊ ಅದನ್ನೇ ಒಂದು ಪ್ಯಾಕೆಟ್ ತಂದು, ಅಂದರೆ 1/2 kg ಆಗುವಷ್ಟು ನಾನಿಲ್ಲಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಇಷ್ಟು ದಿನ ಸ್ವಲ್ಪ ಮೈಸೂರಿನಲ್ಲೇ ಕೆಲಸ ಆಗಿತ್ತು. ಸೊ ಮನೆಯಲ್ಲಿ ಯಾವುದೇ ಸಾಮಾನು ಇರಲಿಲ್ಲ ಆ್ಯಂಡ್ ತರಕಾರಿನೂ ಸಹ ಇರಲಿಲ್ಲ. ಟೊಮ್ಯಾಟೊ ಮತ್ತು ಈರುಳ್ಳಿ ಅಷ್ಟೇ ಇದ್ದಿದ್ದು. ಹಾಗಾಗಿ ಚಪಾತಿ ಜೊತೆ ಹುಳಿ ಜುಣ್ಕ ಮಾಡಿಬಿಡೋಣ ಅಂತ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. 1/2 kg ಪ್ಯಾಕೆಟು ಒಂದು ಸಲಕ್ಕೆ ಒಂದು 4-5 ಜನ 2-2, 3-3 ಚಪಾತಿ ತಿನ್ಬೋದು, ಅಷ್ಟಾಗುತ್ತೆ. ಸೊ ಇದು ಮಲ್ಟಿಗ್ರೇನ್ ಆಟ ನಮ್ಮಲ್ಲಿ ತಯಾರಾಗುವಂಥದ್ದೇನೆ. ಇದರಲ್ಲಿ ಗೋಧಿ ಜೊತೆಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸಿದ್ದೀನಿ. ಸ್ಪ್ರೌಟೆಡ್ ರಾಗಿ ಹಾಕಿರ್ತೀನಿ, ಜೊತೆಗೆ ಬಾಜ್ರಾ, ಮೆಕ್ಕೆಜೋಳ, ಬಿಳಿ ಜೋಳ, ಕಡಲೆಕಾಳು, ಕಡಲೆಬೇಳೆ ಮತ್ತು ಮೆಂತ್ಯ, ಸೋಯಾಬೀನು, ಇವಿಷ್ಟು ಪದಾರ್ಥ ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನು ಸಹ ಸೇರಿಸಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ತಯಾರು ಮಾಡಿಸಿರ್ತೀನಿ. ಸೊ ನೀವು ಗೋಧಿ ಹಿಟ್ಟಿನ ಟೆಕ್ಸ್ಚರ್ ನೋಡ್ಬೋದು. ಹೊರಗಡೆ ನಿಮಗೆ ಅಂಗಡಿನಲ್ಲಿ ಸಿಗುತ್ತಲ್ಲ ಗೋಧಿ ಹಿಟ್ಟು, ಯಾವ ರೀತಿ ಅಂದರೆ ಅದು ಮೈದಾ ಥರನೇ ಇರುತ್ತೆ, ಸ್ವಲ್ಪ ಕೈಗೆ ಸಾಫ್ಟಾಗಿಯೇ ಅಂಟ್ಕೊತಾ ಇರುತ್ತೆ. ಆದರೆ ನಮ್ಮಲ್ಲಿ ಸಿಗೋವಂಥ ಗೋಧಿ ಹಿಟ್ಟು ಸ್ವಲ್ಪ ತರಿಯಾಗೇ ಇರುತ್ತೆ. ಏಕೆಂದರೆ ಇದರಲ್ಲಿ ಅಷ್ಟು ಫೈಬರ್ ಕಂಟೆಂಟ್ ಇದೆ. ಯಾವುದೇ ರೀತಿ ಬೇರೆ ತುಂಬ ಫಿಲ್ಟರ್ ಮಾಡಿಸಿರೋ ಅಂಥದ್ದಲ್ಲ. ಜೊತೆಗೆ ಎಕ್ಸ್ಟ್ರಾ ಕಾಳುಗಳನ್ನು ಸಹ ಹಾಕಿರೋದ್ರಿಂದ ಫೈಬರ್ ಜೊತೆಗೆ ಪ್ರೋಟೀನ್ ರಿಚ್ ಸಹ ಇದೆ ಈ ಮಲ್ಟಿಗ್ರೇನ್ ಆಟ. ಸೊ ಇದು ಹೊರಗಡೆ ಸಿಗೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ತುಂಬ ತೆಳು ಅಂಟು ಥರ ಟೆಕ್ಸ್ಚರ್ ಬರೋಲ್ಲ, ಅಂದರೆ ರಬ್ಬರ್ ಥರ ಟೆಕ್ಸ್ಚರ್ ಬರೋಲ್ಲ. ಪಟ್ಟಂತ ಕಟ್ಟಾಗೋ ರೀತಿನಲ್ಲೇ ಇದು ಬರುತ್ತೆ. ಆ್ಯಂಡ್ ಕಲರೂ ಅಷ್ಟೇ. ಇದರಲ್ಲಿ ಬಾಜ್ರಾ ಮತ್ತು ಸ್ಪ್ರೌಟೆಡ್ ರಾಗಿ ಎಲ್ಲ ಹಾಕಿರೋದ್ರಿಂದ ಲೈಟಾಗಿ ಸ್ವಲ್ಪ ಡಾರ್ಕ್ ಕಲರ್ ಆಗಿಯೇ ಬರುತ್ತೆ. ಸೊ ನಾರ್ಮಲಾಗಿ ನಾವು ಚಪಾತಿಗೆ ಹೇಗೆ ಕಲಿಸ್ತೀವೋ ಅದೇ ರೀತಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಹಿಟ್ಟನ್ನು ಕಲಸಿ ಒಂದು 20-25 ನಿಮಿಷ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ನೆಕ್ಸ್ಟು ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಕಾಂಬಿನೇಷನ್ ಮಾಡ್ಕೋಬೇಕು. ಹಾಗೆಯೇ ಬೆಳಗ್ಗೆ ಇನ್ನೊಂದು ಕೆಲಸ ಏನು ಅಂದರೆ, ನಮ್ಮಲ್ಲಿ ಇರೋವಂಥ ಮಡಿಕೆಯನ್ನು ತುಂಬಿಸಿ ಇಟ್ಬಿಡೋದು. ಮಧ್ಯಾಹ್ನದ ತನಕನೂ ಅದರಲ್ಲೇ ಆಗುತ್ತೆ. ಆ್ಯಂಡ್ ಎಗೇನ್ ಮಧ್ಯಾಹ್ನ ಮತ್ತೆ ಅದನ್ನು ತುಂಬಿಸಿಟ್ರೆ ರಾತ್ರಿ ತನಕ ಆಗುತ್ತೆ. ಇವಾಗಂತೂ ತುಂಬ ಸೆಕೆ ಅಲ್ವಾ, ಅಷ್ಟು ಕೋಲ್ಡ್ ನೀರು ಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಯಾವಾಗಲೂ ಫ್ರಿಜ್ ನೀರು ಕುಡಿಯೋಕ್ಕಾಗಲ್ಲ, ಅದು ಹೆಲ್ದಿನೂ ಅಲ್ಲ. ಹಾಗಾಗಿ ಮಡಿಕೆ ನಾವು ತಂದಿಟ್ಕೊಂಡಿದ್ದೀವಿ ಮನೆಯಲ್ಲಿ. ನಾನು ಮೊದಲೇ ಹೇಳಿದಾಗೆ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಹುರುಳಿ ಜುಣ್ಕ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೂ ಬೇಡ, ಬರೀ ಈ ಜುಣ್ಕದ ಪೌಡರು, ಈರುಳ್ಳಿ, ಟೊಮ್ಯಾಟೊ ಇದ್ಬಿಟ್ರೆ ಸಾಕು. ಬೇಸಿಕ್ ಮನೆಯಲ್ಲೇ ಇರೋವಂಥದ್ದು, ಬೇರೆ ಏನು ತರಕಾರಿನೇ ಬೇಕು ಅಂತೇನಿಲ್ಲ. ಸುಮಾರು ಜನ ನಾನು ಎಷ್ಟು ಸಲ ಹುರುಳಿ ಜುಣ್ಕ ಮಾಡೋದು ತೋರಿಸಿದ್ರು ಏನು ಹುರುಳಿ ಜುಣ್ಕ ಅಂತ ಕೇಳ್ತಾನೆ ಇರ್ತೀರಾ. ಸೊ ಹಾಗಾಗಿ ಇವತ್ತು ಇಲ್ಲಿ ಡೀಟೇಲಾಗಿ ಮತ್ತೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಟೊಮ್ಯಾಟೊ ಮತ್ತು ಈರುಳ್ಳಿ ಒಗ್ಗರಣೆಗೆ ಸೇರಿಸ್ಕೋಬೋದು ಪೌಡರು, ಆದರೆ ಸೇರಿಸ್ಕೋಬೇಕಾದ್ರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಫಸ್ಟೇ ಇದನ್ನು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಒಗ್ಗರಣೆಗೆ ಸೇರಿಸೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ 2-3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹುಳಿ ಜುಣ್ಕದ ಪೌಡರ್ನ ಒಂದು ಬೌಲ್ಗೆ ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಗಂಟಿಲ್ಲದೆ ಇರೋ ರೀತಿ ಕಲಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಜುಣ್ಕ ಮಾಡೋದಕ್ಕೆ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನೆನ್ನೆ ತೋರಿಸಿದ್ದೆ ಈ ಸ್ಪ್ರೇ ಬಾಟಲ್ಲು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಸ್ಪ್ರೇ ಕೂಡ ಮಾಡ್ಬೋದು. ಹಾಗೆಯೇ ಈ ರೀತಿ ಒಗ್ಗರಣೆಗೆ ಎಣ್ಣೆ ಕೂಡ ಹಾಕ್ಕೊಳ್ಳಿಕ್ಕೆ ಅವೈಲೇಬಲ್ ಇದೆ ಅದರಲ್ಲಿ, ಅದನ್ನು ಸಹ ನೀವು ಮಾಡ್ಕೋಬೋದು. ಸೊ 2 in 1 ಅಂತಲೇ ಹೇಳ್ಬೋದು. ಎಣ್ಣೆ ಕಾಯ್ತಾ ಇದ್ದ ಹಾಗೆಯೇ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ಕಡಲೆಬೇಳೆ, ಸಣ್ಣ ಕಟ್ ಮಾಡಿರೋವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಎಲೆ, ಇವಿಷ್ಟನ್ನು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಚೆನ್ನಾಗಿ ಹುರಿದು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ದೊಡ್ಡ ಸೈಜ್ದು 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸೊ ಉದ್ದದಕ್ಕೆ ಸ್ಲೈಸ್ ಮಾಡಿ ಈರುಳ್ಳಿನ 1 ನಿಮಿಷ ಫ್ರೈ ಮಾಡ್ತಿದ್ದ ಹಾಗೆಯೇ 2 ಟೊಮ್ಯಾಟೊ, ಇದು ಜಾಮ್ ಟೊಮ್ಯಾಟೊ. ನೀವು ಹುಳಿ ಟೊಮ್ಯಾಟೊ ಹಾಕಿದರೆ ಹುಳಿನ ಸ್ಕಿಪ್ ಮಾಡಿ, ಅಂದರೆ ಇದು ನೆಕ್ಸ್ಟ್ ನಾನು ಟ್ಯಾಮರಿಂಡ್ ಅಂದರೆ ಹುಣಸೆ ಹುಳಿ ಹಾಕ್ತೀನಿ, ಅದನ್ನು ಸ್ಕಿಪ್ ಮಾಡಿ. ನಾನಿಲ್ಲಿ ಜಾಮ್ ಟೊಮ್ಯಾಟೊ ಹಾಕಿರೋದ್ರಿಂದ ಹುಣಸೆ ಹುಳಿನ ಹಾಕ್ತೀನಿ. ಟೊಮ್ಯಾಟೊ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮ್ಯಾಟೊ ಮತ್ತು ಸಾಫ್ಟ್ ಆಗಬೇಕು ಚೆನ್ನಾಗಿ, ಅಲ್ಲಿವರೆಗೂ ಲಿಡ್ನ ಕ್ಲೋಸ್
ಕ್ಲೋಸ್ ಮಾಡಿ ಅದು ಸ್ವಲ್ಪ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಚಪಾತಿ ಹಿಟ್ಟು ಕಲಸಿದ್ದೆ ಅಲ್ವಾ, ಅದರಲ್ಲಿ ಚಪಾತಿಗೆ ಅಂತ ಉಂಡೆಗಳನ್ನ ಮಾಡಿಟ್ಕೋತಾ ಇದ್ದೀನಿ. ಸೈಡ್ ಬೈ ಸೈಡ್ ಈ ರೀತಿ ಕೆಲಸ ಮಾಡ್ಕೋತಾ ಇರಬೇಕು. ಒಂದಾದ್ಮೇಲೆ ಒಂದು ಮಾಡ್ತೀವಿ ಅಂತ ಅಂದರೆ ಅದಾಗಲ್ಲ. ಫಸ್ಟ್ ಚಪಾತಿ ಮಾಡಿಬಿಟ್ಟು ಆಮೇಲೆ ಗೊಜ್ಜು ಮಾಡ್ತೀನಿ ಅಂದರೆ ಆಗಲ್ಲ. ಫಸ್ಟ್ ಗೊಜ್ಜು ಮಾಡಿಬಿಟ್ಟು ಆಮೇಲೆ ಚಪಾತಿ ಮಾಡ್ತೀನಿ ಅಂದ್ರೂ ಆಗಲ್ಲ. ಸೈಡ್ ಬೈ ಸೈಡ್ ನಾವು ಈ ರೀತಿ ಮಾಡ್ಕೋತಾ ಇದ್ದರೆ ಬೆಳಗ್ಗೆ ಬೇಗ ಆಗುತ್ತೆ. ಇವಾಗೇನು ಸ್ಕೂಲಿಗೆ ರಜಾ ಆದರೆ ಹಸ್ಬೆಂಡ್ ಎಲ್ಲ ಆಫೀಸ್ಗೆ ಹೋಗಲೇಬೇಕು ಅಲ್ವಾ, ಅವರಿಗೋಸ್ಕರನಾದರೂ ನಾವು 9-9:15 ಅಷ್ಟರಲ್ಲಿ ನಾವು ತಿಂಡಿ ಮಾಡಲೇಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಆಗುತ್ತೆ ಈ ರೀತಿ ಸೈಡ್ ಬೈ ಸೈಡ್ ಆಲ್ಟರ್ನೇಟಲ್ಲಿ ನಾವು ಕೆಲಸ ಮಾಡ್ಕೊತಾ ಇದ್ದರೆ. ಟೊಮ್ಯಾಟೊ ಫ್ರೈ ಆಗಿತ್ತು ಚೆನ್ನಾಗಿ. ನೆಕ್ಸ್ಟ್ ಅದಕ್ಕೆ ನಾನು ಮೊದಲೇ ಹೇಳಿದಾಗೆ ಹುಳಿ ಟೊಮ್ಯಾಟೊ ಅಲ್ಲದೆ ಇರೋದ್ರಿಂದ ಸ್ವಲ್ಪ ಹುಳಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುಳಿ ಆ್ಯಡ್ ಮಾಡ್ತಿದ್ದ ಹಾಗೆಯೇ ಕಲಸಿಟ್ಕೊಂಡಿದ್ದಂಥ ಹುಳಿ ಜುಣ್ಕದ ಪೇಸ್ಟನ್ನು ಸಹ ಹಾಕಿಬಿಟ್ಟು ಅದೇ ಕಪ್ನಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಸಹ ಹಾಕಿ ಚೆನ್ನಾಗಿ ಅದು ಕುದಿ ಬರೋವರೆಗೂ ಬಿಡಬೇಕು. ಮಧ್ಯ ಸ್ವಲ್ಪ ಕೈಯಾಡಿಸ್ತಾ ಇರಿ, ಇಲ್ಲಾಂದರೆ ತಳದಲ್ಲಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದ್ದ ಹಾಗೆಯೇ ಅದು ತಳ ಕಚ್ಕೊಬಿಟ್ರೆ ಕಷ್ಟ. ಹಾಗಾಗಿ ಸ್ವಲ್ಪ ಕೈಯಾಡಿಸ್ತಾ ಇದ್ದರೆ ಗಟ್ಟಿ ಆಗುತ್ತೆ. ಅದು ಹುರುಳಿಕಾಳಿನ ಹಿಟ್ಟಾಗಿರೋದ್ರಿಂದ ಅದು ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಮಧ್ಯ ಸೌಟಾಡಿಸ್ತಾ ಇದ್ದರೆ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ಸೀದೋದಂಗೆ ಆಗಿಬಿಡುತ್ತೆ ಕೆಳಗಡೆ. ಹಾಗಾಗಿ ಸ್ವಲ್ಪ ನೀರನ್ನು ಸ್ವಲ್ಪ ಮುಂದಾಗೇ ಹಾಕಿರಿ. ತುಂಬ ಗಟ್ಟಿ ಆಗಿಬಿಟ್ರೂ ಚೆನ್ನಾಗಿರಲ್ಲ, ಗೊಜ್ಜಿನ ಹದಕ್ಕೆ ಇರಬೇಕು ಅದು. ಹಾಗಾಗಿ ನೀರನ್ನು ಕರೆಕ್ಟಾಗಿ ಹಾಕಿರಬೇಕು. ಸೊ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಚಪಾತಿನೂ ಸಹ ಅರ್ದು ಇಟ್ಕೊತಾ ಇದ್ದೀನಿ. ಚಪಾತಿ ನಾರ್ಮಲಾಗಿ ಮೊದಲಿಗೆ ಸ್ವಲ್ಪ ಪೂರಿ ಸೈಜ್ನಲ್ಲಿ ಒತ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಎಣ್ಣೆನ ಸ್ಪ್ರೇ ಮಾಡಿ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡಿ ಆನಂತರ ಮತ್ತೆ ಹಿಟ್ಟಿನಲ್ಲಿ ಅದ್ದಿ ಚಪಾತಿನ ಸಾಫ್ಟಾಗಿ, ಅಂದರೆ ಸೈಡೆಲ್ಲ ದಪ್ಪ ಇಲ್ಲದೆ ಇರೋ ರೀತಿಯಲ್ಲಿ ತೆಳುವಾಗಿ ಅರ್ದಿಟ್ಕೊಂಡ್ರೆ ಚಪಾತಿ ತುಂಬಾ ಸುಲಭ. ಸೊ ನೋಡಿ, ಇಲ್ಲಿ ಒಂದು 3-4 ಚಪಾತಿ ಅರಿಯೋಷ್ಟರಲ್ಲಿ ಚೆನ್ನಾಗಿ ಕುದಿ ಬಂದಿದೆ, ಚೆನ್ನಾಗಿ ಗಟ್ಟಿನೂ ಆಗಿದೆ. ಇಷ್ಟು ಗಟ್ಟಿ ಸಾಕು, ತಣ್ಣಗಾಗ್ತಾ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು ಇಷ್ಟಕ್ಕೇ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ, ಏಕೆಂದರೆ ನಾನು ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ತೀನಿ ಪ್ರದೀಪ್ಗೆ. ಹಾಗಾಗಿ ಕಾಯಿ ತುರಿ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಲ್ಲ, ಚೆನ್ನಾಗಿ ಕುದಿ ಬರಲಿ ಅಂತ ಬಿಡ್ತೀನಿ ಕಾಯಿ ತುರಿ ಹಾಕಿದ್ಮೇಲೂ. ಸೊ ಹಾಗಾಗಿ ಕಾಯಿ ತುರಿ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ಅಷ್ಟರಲ್ಲಿ ಈ ಕಡೆ ಪ್ಯಾನ್ ಸಹ ಕಾದಿತ್ತು. ಸೊ ಚಪಾತಿ ಬೇಯಿಸ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದೆಲ್ಲ ಸಿಂಪಲ್ಲು. ಪ್ಯಾನ್ ಬಿಸಿ ಆಗ್ತಾಯಿದ್ದ ಹಾಗೆಯೇ ಚಪಾತಿ ಹಿಟ್ಟನ್ನು ಹಾಕಿ ಸ್ಪ್ರೇ ಮಾಡಿ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೋಬೋದು. ಪ್ಯಾನ್ ಸ್ವಲ್ಪ ಜಾಸ್ತಿನೇ ಕಾದೋಗಿತ್ತು ಆ ಕಡೆ ನಾನು ಹುಳಿ ಜುಣ್ಕದ್ದು ಇದು ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ಮೊದಲನೇ ಚಪಾತಿ ಸ್ವಲ್ಪ ಅಂಟ್ಕೊತಾ ಇದೆ. ಬಟ್ ನೆಕ್ಸ್ಟ್ ಚಪಾತಿ ಎಲ್ಲ ತುಂಬಾ ಚೆನ್ನಾಗಾಗ್ತು. ತುಂಬ ಚೆನ್ನಾಗಿ ಅನಿಸುತ್ತೆ, ಸಾಫ್ಟಾಗಿಯೂ ಇದೆ, ಎಲ್ಲ ಕಾಳುಗಳೆಲ್ಲ ಇದೆ ಅಲ್ವಾ ಇದರಲ್ಲಿ. ಹಾಗಾಗಿ ಏನು ಟೆಕ್ಸ್ಚರ್ ನೋಡೋದಕ್ಕಿಂತ ಟೇಸ್ಟ್ ನೋಡಬೇಕು. ಆ್ಯಂಡ್ ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹೆಲ್ದಿ ಕೂಡ. ತುಂಬ ಜನ ಚಪಾತಿ ತಿಂದರೆ ಅಯ್ಯೋ ಆಗಲ್ಲಪ್ಪ, ಶುಗರ್ ಸ್ಪೈಕ್ ಆಗುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ರಾಗಿ, ಬಾಜ್ರಾ ಅವೆಲ್ಲ ಸೇರಿರೋದ್ರಿಂದ ಏನು ಇದರಲ್ಲಿ ಫೈಬರ್ ರಿಚ್ ಮತ್ತು ಪ್ರೋಟೀನ್ ರಿಚ್ ಇರೋದ್ರಿಂದ ನಿಮಗೇನು ಶುಗರ್ ಸ್ಪೈಕ್ ಅಂತ ಆಗೋದಿಲ್ಲ ಈ ಚಪಾತಿ ಮಲ್ಟಿಗ್ರೇನ್ ಚಪಾತಿನ ಸೇರಿಸೋದ್ರಿಂದ. ಸೊ ನೋಡಿ, ಇಲ್ಲಿ ಚಪಾತಿ ಸಹ ತುಂಬಾ ಚೆನ್ನಾಗಿ ಪದರವಾಗಿ ಬಂದಿದೆ. ತುಂಬ ಗಟ್ಟಿಯಾಗಿರ್ಬೋದು ಆ ರೀತಿ ಎಲ್ಲ ಏನೂ ಇಲ್ಲ. ಹೊರಗಡೆ ಫಿಲ್ಟರ್ ಆಗಿರೋವಂಥ ಗೋಧಿ ಹಿಟ್ಟನ್ನು ತಿನ್ನೋದಕ್ಕಿಂತ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ. ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಂದರೆ ನಮಗೆ ಆರ್ಡರ್ ಕೊಟ್ಟು ನಮ್ಮಲ್ಲೂ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ತುಂಬ ಜನ ಹೇಗೆ ಆರ್ಡರ್ ಮಾಡೋದು ಅಂತ ಪದೇ ಕೇಳ್ತಾನೆ ಇರ್ತೀರ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ನಮಗೆ ವಾಟ್ಸ್ಯಾಪ್ ಮಾಡಬೇಕು. ನೀವು 7795846794ಗೆ ವಾಟ್ಸ್ಯಾಪ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಏನೇನು ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ನಮ್ಮಲ್ಲಿ ಅಂತ. ಸೊ ಖಂಡಿತ ಇದುವರೆಗೂ ಒಂದು 3,500-4,000 ಆರ್ಡರ್ಸ್ನ ನಾವು ಪ್ಲೇಸ್ ಮಾಡಿಕೊಟ್ಟಿದ್ದೀವಿ ಎಲ್ಲ ಜನಕ್ಕೂ. ತುಂಬಾ ಇಷ್ಟಪಟ್ಟು ಪದೇ ಆರ್ಡರ್ ಕೊಡ್ತಾನೇ ಇದ್ದೀರಾ. ಆ್ಯಂಡ್ ಲಡ್ಡು ಅಂತೂ 2 ಡೇಸ್ಗೆ 6 kg ಆಗುವಷ್ಟು ಡೇಟ್ಸ್ ಲಡ್ಡು ನಮ್ಮ ಮನೆಯಲ್ಲಿ ತಯಾರಾಗ್ತಾನೇ ಇದೆ. ತಯಾರಾಗಿ ಅವತ್ತಿಗೆ ಫುಲ್ ಖಾಲಿ ಆಗೋಗ್ತಾ ಇದೆ, ಅಷ್ಟು ಡಿಮ್ಯಾಂಡ್ ಇದೆ ಡೇಟ್ಸ್ ಲಡ್ಡು ಅಂತೂ. 1/4 kg ತೊಗೊಂಡವರೆಲ್ಲ ನೆಕ್ಸ್ಟ್ ಕಾಲು kg 3 ಬಾಕ್ಸ್ ಕೊಡಿ, 2 ದಿನದಲ್ಲಿ 1/4 kg ಖಾಲಿ ಆಗೋಗ್ತಾ ಇದೆ ಅಂತೇಳಿ ಪದೇ ಆರ್ಡರ್ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲವೂ ಸಹ ನಾವು ಮನೆಯಲ್ಲೇ ಹೈಜೀನಿಕ್ ಆಗಿ ಕಿಚನ್ನಲ್ಲೇ ಪ್ರಿಪೇರ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗಿದೆ ಟೇಸ್ಟ್ ಇದು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಇನ್ನೊಬ್ಬರು ಮನೆಗೆ ಅಂದರೆ ಒಂದು ಸಲ ಬಂದು ತೊಗೊಂಡಿರ್ತಾರೆ ಅಲ್ವಾ, ಮನೆ ಗೊತ್ತಾಗಿರುತ್ತೆ ಅವ್ರಿಗೆ. ಪದೇ ಬಂದು ನೆಕ್ಸ್ಟ್ ಏನೇ ಬೇಕಿದ್ರು ಅಂತ ಅಂದ್ರೂ ನೀವು ಮನೆಗೆ ಬಂದು ಡೈರೆಕ್ಟಾಗಿಯೂ ಆರ್ಡರ್ ಮಾಡ್ಕೋಬೋದು, ತೊಗೋಬೋದು. ಇಲ್ಲ ಅಂದರೆ ವಾಟ್ಸಪ್ ಮುಖಾಂತರ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾವು ನಿಮಗೆ ಕೊರಿಯರ್ ಮಾಡಿನೂ ಸಹ ಕೊಟ್ಟು ಕಳಿಸ್ತೀವಿ. ಸೊ ನೋಡಿ, ಇಲ್ಲಿ
ತುಪ್ಪದ ಪ್ಯಾಕ್ ಎಲ್ಲ ಆಯಿತು. ನೆಕ್ಸ್ಟು ಇಲ್ಲಿ ಲಡ್ಡು ಪ್ಯಾಕ್ ಆಗ್ತಾಯಿದೆ. ಕರ್ನಾಟಕದಿಂದ ಅಷ್ಟೇ ಅಲ್ಲ, ತಮಿಳ್ನಾಡು, ಆಂಧ್ರ ಪ್ರದೇಶ್ ಮತ್ತು ಡೆಲ್ಲಿ, ಪುಣೆ, ಥಾಣೆಯಿಂದ ಎಲ್ಲ ತುಂಬಾ ಆರ್ಡರ್ಸ್ ಬರ್ತಾಯಿದೆ. ಆ್ಯಂಡ್ ಕೇರಳದಿಂದ ಅಂತೂ ತುಂಬ ಜನ ಆರ್ಡರ್ಸ್ ಮಾಡ್ಕೋತಾರೆ. ಖಂಡಿತ ಯಾವುದೇ ಮೋಸ ಇರೋದಿಲ್ಲ, ಒಂದು ಸಲ ಟ್ರೈ ಮಾಡಿ.